ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸ್ನೇಹಿತರೆ, ಮುದ್ದು ಸೊಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ನಡೆದಿರುವ ಘಟನೆ ನಿಜಕ್ಕೂ ಪ್ರೇಕ್ಷಕರಿಗೆ ಶಾಕ್ ಕೊಡುವಂತಿದೆ. ಒಂದು ಕಡೆ ವಿನಂತಿಗೆ ಆಗುತ್ತಿರುವ ಅನ್ಯಾಯದ ಸತ್ಯದ ಮನೆಯವರ ಮುಂದೆ ಬಯಲಾಗುತ್ತದೆ. ಇನ್ನೊಂದು ಕಡೆ ಸುಭಾಷ್ ಮಾಡಿದ ತಪ್ಪಿಗೆ ಅವನಿಗೆ ಸಿಗುವ ಶಿಕ್ಷೆ ಏನು ಗೊತ್ತಾ? ಅವನನ್ನೇ ಮದುವೆಯಾಗುವ ಮೂಲಕ ಅವನ ಜೀವನವನ್ನೇ ಬದಲಾಯಿಸಲು ನವ್ಯ ತೆಗೆದುಕೊಳ್ಳುವ ನಿರ್ಧಾರ. ಸಂಚಿಕೆಯ ಆರಂಭದಲ್ಲೇ ವಿನಂತಿ ದೊಡ್ಡಪ್ಪ ಅಂತ ಜೋರಾಗಿ ಅಳುತ್ತಾ ಶಿವರಾಮೇಗೌಡರ ಬಳಿ ಬರುತ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಈ ಮನೆಯವರಿಂದಲೇ ನನಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಾಳೆ. ಆಗ ಶಿವರಾಮೇಗೌಡರು ವಿಷಯವನ್ನು ಸ್ಪಷ್ಟವಾಗಿ ಹೇಳುವಂತೆ ಕೇಳುತ್ತಾರೆ. ಆಗ ವಿನಂತಿ, ಹಟ್ಟಿಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸುಭಾಷ್ ನನ್ನ ಜೊತೆ ಹೇಗೆ ತಪ್ಪಾಗಿ ನಡೆದುಕೊಂಡನು ಅನ್ನೋದನ್ನು ಮನೆಯವರ ಮುಂದೆ ಬಿಚ್ಚಿರುತ್ತಾಳೆ. ಈ ಮಾತು ಕೇಳುತ್ತಿದ್ದಂತೆ ಮನೆಯವರೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ. ಯಾಕೆಂದ್ರೆ ವಿನಂತಿ ಇಷ್ಟು ದಿನ ಈ ನೋವನ್ನು ತನ್ನೊಳಗೆ ಇಟ್ಟುಕೊಂಡಿದ್ದಾಳೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹೀಗೆಯೇ ಆಗುತ್ತದೆ. ನಮಗೆ ತುಂಬಾ ನೋವು ಕೊಟ್ಟ ವಿಷಯವನ್ನು ತಕ್ಷಣ ಎಲ್ಲರ ಮುಂದೆ ಹೇಳಲು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ದಿನ ಆ ಸತ್ಯ ಹೊರಗೆ ಬಂದಾಗ ಅಯ್ಯೋ, ಇಷ್ಟು ದಿನ ಇವಳು ಇಷ್ಟೊಂದು ನೋವನ್ನು ಒಬ್ಬಳೇ ಅನುಭವಿಸಿದ್ದಾಳಾ ಎಂದು ನಮಗೆ ಅನ್ನಿಸುತ್ತದೆ. ವಿನಂತಿಯ ಸ್ಥಿತಿಯು ಅದೇ ಆಗಿದೆ. ಇದನ್ನೆಲ್ಲ ಕೇಳಿಸಿಕೊಂಡ ಸಾವಿತ್ರಿ ಕೂಡ ಮಗಳ ಪರವಾಗಿ ನಿಂತು ನಿನಗೆ ಇಷ್ಟೊಂದು ಅನ್ಯಾಯ ಆಗಿದ್ದರೂ ನಮ್ಮಿಂದ ಯಾಕೆ ಮುಚ್ಚಿಟ್ಟೆ ಎಂದು ಪ್ರಶ್ನಿಸುತ್ತಾಳೆ. ಅಷ್ಟೇ ಅಲ್ಲ, ಈ ಘಟನೆಗೆ ಸಾಕ್ಷಿ ಇದೆಯಾ ಎಂದು ಕೇಳಿದಾಗ ವಿನಂತಿ ನವ್ಯಾಳ ಹೆಸರನ್ನು ಹೇಳುತ್ತಾಳೆ. ನವ್ಯ ಕೂಡ ಮುಂದೆ ಬಂದು ವಿನಂತಿ ಹೇಳುತ್ತಿರುವುದೆಲ್ಲ ಸತ್ಯ, ನಾನು ಇದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದು ಹೇಳುತ್ತಾಳೆ. ಅಷ್ಟೇ ಅಲ್ಲ, ಸುಭಾಷ್ ತನ್ನನ್ನು ಪ್ರೀತಿಸುವುದಿಲ್ಲ, ತನ್ನ ಆಸ್ತಿಯ ಆಸೆಯಿಂದಲೇ ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆ ಎಂಬ ಸತ್ಯವನ್ನು ಎಲ್ಲರ ಮುಂದೆ ಹೇಳುತ್ತಾಳೆ. ಈ ಮಾತು ಕೇಳಿದ ಸಂಪತ್ ಕುಮಾರಿಗೆ ಕೋಪ ತಡೆದುಕೊಳ್ಳಲಾಗುವುದಿಲ್ಲ. ಇಂತಹ ವ್ಯಕ್ತಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದೇನಾ ಎಂದು ಸುಭಾಷ್ ಮೇಲೆ ಸಿಟ್ಟಾಗುತ್ತಾರೆ. ಭದ್ರಾ ಕೂಡ ಸುಭಾಷ್ ಮೇಲೆ ಕೈ ಮಾಡಲು ಮುಂದಾಗುತ್ತಾನೆ. ಆದರೆ ನಿಜವಾದ ಸ್ಫೋಟ ಆಗುವುದು ಶಿವರಾಮೇಗೌಡರು ಕೋಪದಿಂದ ಸುಭಾಷ್ಗೆ ಹೊಡೆಯಲು ಮುಂದಾದಾಗ. ಸುಭಾಷ್ ಕೈ ಮುಗಿದು ಕ್ಷಮೆ ಕೇಳುತ್ತಾನೆ. ಆದರೆ ಶಿವರಾಮೇಗೌಡರಿಗೆ ಅವನ ಮೇಲೆ ಕರುಣೆ ಬರುವುದಿಲ್ಲ. ನಮ್ಮ ಮನೆಯ ಮಗಳ ಮೇಲೆಯೇ ಕಣ್ಣು ಹಾಕಿದ್ದೀಯಾ, ಇಂತಹ ಕೆಲಸವನ್ನು ನಾನು ಕ್ಷಮಿಸುವುದಿಲ್ಲ ಎಂದು ಕೋಪದಿಂದ ಹೇಳುತ್ತಾರೆ. ಇಲ್ಲಿ ಈಶ್ವರಿ ಮಧ್ಯೆ ಬಂದು ನನ್ನ ಮಗನನ್ನು ಕಾಪಾಡಲು ಪ್ರಯತ್ನಿಸುತ್ತಾಳೆ. ತಪ್ಪಾಗಿದೆ, ಗೊತ್ತಿಲ್ಲದೆ ಮಾಡಿದ್ದಾನೆ, ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಆದರೆ ಶಿವರಾಮೇಗೌಡರು ಗೊತ್ತಿಲ್ಲದೆ ಆಗಿರುವ ತಪ್ಪು ಇಷ್ಟು ದೊಡ್ಡದಾಗುತ್ತದೆಯಾ, ಇದು ಕ್ಷಮಿಸುವಂತಹ ತಪ್ಪಲ್ಲ ಎಂದು ಖಡಕ್ ಆಗಿ ಹೇಳುತ್ತಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಕತೆಗೆ ಮತ್ತೊಂದು ದೊಡ್ಡ ತಿರುವು ಬರುತ್ತದೆ. ಸಂಪತ್ ಕುಮಾರ್ ತನ್ನ ಮಗಳನ್ನು ಕರೆದುಕೊಂಡು ಹೋಗಲು ಮುಂದಾದಾಗ ನವ್ಯ ಮಾತ್ರ ಎಲ್ಲರಿಗೂ ಶಾಕು ಕೊಡುವ ಮಾತು ಹೇಳುತ್ತಾಳೆ. ಅಪ್ಪ, ಈ ಮದುವೆ ನಿಲ್ಲಬಾರದು, ನಾನು ಸುಭಾಷನನ್ನೇ ಮದುವೆಯಾಗುತ್ತೇನೆ. ಈ ಮಾತು ಕೇಳಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಸ್ವತಃ ಸಂಪತ್ ಕುಮಾರ್ಗೂ ನಂಬಲಾಗುವುದಿಲ್ಲ. ಇವನು ಇಂತಹವನು ಅಂತ ಗೊತ್ತಾದ ಮೇಲೂ ಯಾಕೆ ಮದುವೆಯಾಗ್ತೀಯಾ ಎಂದು ಕೇಳುತ್ತಾರೆ. ಆಗ ನವ್ಯ ಹೇಳುವ ಮಾತು ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತದೆ. ಇವನು ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿದ್ದಾನೆ, ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಏನು ಗೊತ್ತಾ? ನನ್ನನ್ನೇ ಮದುವೆಯಾಗಬೇಕು, ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು. ಅವನಿಗೆ ತನ್ನ ತಪ್ಪಿನ ಅರಿವು ಬರುವವರೆಗೂ ಅವನನ್ನು ಸರಿದಾರಿಗೆ ತರುವ ಕೆಲಸ ನಾನು ಮಾಡುತ್ತೇನೆ. ನವ್ಯಾಲ ಈ ನಿರ್ಧಾರ ಕೇಳಿ ಸುಭಾಷ್ ಗಡಗಡ ನಡುಗುತ್ತಾನೆ. ಒಂದು ಉದಾಹರಣೆ ಹೇಳಬೇಕೆಂದರೆ, ತಪ್ಪು ಮಾಡಿದವನಿಗೆ ಕೇವಲ ಬೈದು ಬಿಟ್ಟರೆ ಕೆಲವೊಮ್ಮೆ ಅವನು ಮತ್ತೆ ಅದೇ ತಪ್ಪು ಮಾಡಬಹುದು. ಆದರೆ ತನ್ನ ತಪ್ಪಿನ ಪರಿಣಾಮವನ್ನು ಪ್ರತಿದಿನ ಅನುಭವಿಸುವಂತೆ ಮಾಡಿದಾಗ ಮಾತ್ರ ಅವನಿಗೆ ಜೀವನದ ಬೆಲೆ ಅರ್ಥವಾಗಬಹುದು. ನವ್ಯ ಕೂಡ ಸುಭಾಷ್ ಅಂತಹ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದ್ದಾಳೆ. ಶಿವರಾಮೇಗೌಡರು ಕೂಡ ನವ್ಯಾಳಿಗೆ ಈ ಮದುವೆ ಮಾಡಿಕೊಳ್ಳಬೇಡ, ಮುಂದೆ ಜೀವನ ಪೂರ್ತಿ ನೀನೇ ಕೊರಗಬೇಕಾಗಬಹುದು ಎಂದು ಎಚ್ಚರಿಸುತ್ತಾರೆ. ಆದರೆ ನವ್ಯ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ. ಕೊನೆಗೆ ಮದುವೆ ನಡೆಯುತ್ತದೆ. ನವ್ಯ ಮತ್ತು ಸುಭಾಷ್ ಹಾರ ಬದಲಾಯಿಸುತ್ತಾರೆ. ಸುಭಾಷ್ ಕೈಯಲ್ಲಿ ತಾಳಿ ಬರುತ್ತದೆ. ಆ ಕ್ಷಣದಲ್ಲಿ ನವ್ಯ ಅವನಿಗೆ ನೀಡುವ ಎಚ್ಚರಿಕೆ ಇನ್ನೂ ಭಯ ಹುಟ್ಟಿಸುವಂತಿರುತ್ತದೆ. ಇದು ನಿನ್ನ ಪ್ರೀತಿಯ ಬಂಧವಲ್ಲ, ನೀನೇ ನಿನ್ನ ಸ್ವತಂತ್ರ ಜೀವನಕ್ಕೆ ಹಾಕಿಕೊಳ್ಳುತ್ತಿರುವ ಸರಪಳಿ. ಈ ತಾಳಿ ನಿನ್ನ ಕುತ್ತಿಗೆಗೆ ಬಿದ್ದ ಕ್ಷಣದಿಂದ ನಿನ್ನ ಜೀವನದ ಖುಷಿಯ ಬಾಗಿಲು ಮುಚ್ಚಿ ನರಕದ ಬಾಗಿಲು ಮಾತ್ರ ತೆರೆದುಕೊಳ್ಳುತ್ತದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಸುಭಾಷನ ಮುಖ ನೋಡಬೇಕು. ಅವನಿಗೆ ಮದುವೆ ಅನ್ನೋದು ಖುಷಿಯ ವಿಷಯವಾಗಿರಬೇಕಿತ್ತು. ಆದರೆ ಇಲ್ಲಿ ತಾಳಿ ಕಟ್ಟುವ ಮುನ್ನವೇ ಅವನಿಗೆ ಮುಂದೆ ಏನಾಗಬಹುದು ಅನ್ನೋ ಭಯ ಶುರುವಾಗುತ್ತದೆ. ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಇನ್ನೂ ಬಾಕಿ ಇರುತ್ತದೆ. ಮಾಂಗಲ್ಯ ಧಾರಣೆ ಆದ ನಂತರ ಸಪ್ತಪದಿ ತುಳಿಯಲು ಸಿದ್ಧವಾಗುತ್ತಿರುವಾಗ ನವ್ಯ ಪುರೋಹಿತರನ್ನು ತಡೆದು ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ನಂತರ ತನ್ನ ತಾಯಿಗೆ ಖಾಲಿ ತಟ್ಟೆ ತರಲು ಹೇಳುತ್ತಾಳೆ. ತಟ್ಟೆ ಬಂದ ತಕ್ಷಣ ತನ್ನ ಮೈಯಲ್ಲಿದ್ದ ಎಲ್ಲ ಒಡವೆಯನ್ನು ತೆಗೆದು ತಟ್ಟೆಯೊಳಗೆ ಹಾಕುತ್ತಾಳೆ. ತನ್ನ ತವರು ಮನೆಯಿಂದ ತಂದಿರುವ ದುಡ್ಡು, ಚಿನ್ನ, ವತ್ಸು ಯಾವುದೂ ಈ ಮನೆಯಲ್ಲಿ ಉಳಿಯಬಾರದು, ಎಲ್ಲವನ್ನೂ ವಾಪಸ್ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಇದು ಕೇಳಿ ಈಶ್ವರಿ ಮತ್ತು ಅವಳ ಗ್ಯಾಂಗಿಗೆ ನಿಜಕ್ಕೂ ಶಾಕ್ ಆಗುತ್ತದೆ. ಯಾಕೆಂದರೆ ಅವರು
ವರದಕ್ಷಿಣೆಯ ರೂಪದಲ್ಲಿ ಬಂದ ಆಸ್ತಿಯ ಮೇಲೆ ಆಸೆ ಇಟ್ಟುಕೊಂಡಿದ್ದರು. ಆದರೆ ನವ್ಯ ಒಂದೇ ಮಾತಿನಲ್ಲಿ ಅವರ ಆಸೆಯನ್ನೇ ತಲೆಕೆಳಗಾಗಿಸುತ್ತಾಳೆ. ತನ್ನನ್ನು ಪ್ರೀತಿಸದೆ ತನ್ನ ಆಸ್ತಿಗಾಗಿ ಮದುವೆಯಾಗಿದ್ದೀಯಾ, ಹಾಗಾಗಿ ನನ್ನ ತವರು ಮನೆಯ ಸಂಪತ್ತು ನಿನಗೆ ಯಾಕೆ ಬೇಕು? ನೀನು ಏನು ಬೇಕು ಅದನ್ನು ನೀನೇ ದುಡಿದು ಸಂಪಾದಿಸು, ಅಡ್ಡದಾರಿ ಹಿಡಿದು ಅಲ್ಲ, ಸರಿಯಾದ ದಾರಿಯಲ್ಲಿ ದುಡಿದು ಸಂಪಾದಿಸಿ ಜೀವನ ನಡೆಸು ಎಂದು ನವ್ಯ ಹೇಳುತ್ತಾಳೆ. ಕೊನೆಗೆ ನವ್ಯ ತನ್ನ ನಿರ್ಧಾರ ಸರಿಯೇ ಎಂದು ಶಿವರಾಮೇಗೌಡರನ್ನು ಕೇಳುತ್ತಾಳೆ. ಆಗ ಅವರು, ನೀನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ, ನಿನ್ನನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ನವ್ಯ ಹೇಳಿದಂತೆ ತವರು ಮನೆಯಿಂದ ತಂದಿರುವ ಎಲ್ಲವನ್ನೂ ವಾಪಸ್ ತೆಗೆದುಕೊಂಡು ಹೋಗುವಂತೆ ಸಂಪತ್ ಕುಮಾರ್ಗೆ ಹೇಳುತ್ತಾರೆ. ಹೀಗೆ ಒಂದು ಕಡೆ ವಿನಂತಿಗೆ ಆಗಿದ್ದ ಅನ್ಯಾಯದ ಸತ್ಯ ಬಯಲಾಗುತ್ತದೆ. ಇನ್ನೊಂದು ಕಡೆ ಸುಭಾಷ್ ಮಾಡಿದ ತಪ್ಪಿಗೆ ನವ್ಯ ಮದುವೆಯನ್ನೇ ಒಂದು ಶಿಕ್ಷೆಯಾಗಿ ಮಾಡಿಕೊಳ್ಳುತ್ತಾಳೆ. ಹಾಗಾದರೆ ಸ್ನೇಹಿತರೆ, ನವ್ಯ ಸುಭಾಷ್ನನ್ನು ನಿಜವಾಗಿಯೂ ಸರಿದಾರಿ ತರಲು ಸಾಧ್ಯವಾಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.